ಶತ್ರುಗಳು ಅಲ್ಲ, ಯಾರು ಮಿತ್ರರಲ್ಲ ಅಂತ ಹೇಳ್ತಾರೆ. ಈ ಮಾತಿಗೆ ಉದಾಹರಣೆ ಎಂಬಂತೆ ಇವತ್ತು ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಪುತ್ರಿ ಮತ್ತು ಸಚಿವ ಬೈರತಿ ಸುರೇಶ್ ಅವರ ಪುತ್ರನ ನಿಶ್ಚಿತಾರ್ಥ ನೆರವೇರಿದೆ. ಪಕ್ಷ ಸಿದ್ಧಾಂತ ಮರೆತು ಬೈರತಿ ಮತ್ತು ವಿಶ್ವನಾಥ್ ಬೀಗರಾಗಲಿದ್ದು, ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ ಸೇರಿ ಹಲವು ಗಣ್ಯರು ಭಾಗಿಯಾಗಿ ಹಾರೈಸಿದ್ದಾರೆ. ಇದು ಋಣಾನುಬಂಧ. ಇದಕ್ಕೆ ಯಾವುದೇ ಜಾತಿ ಮೇಲು ಕೀಳು ಇಲ್ಲ. ಇದು ಮದುವೆಯ ಈ ಬಂಧ, ಅನುರಾಗದ ಅನುಬಂಧ. ರಾಜಕೀಯ ಕುಟುಂಬದ ಅಪೂರ್ವ ಜೋಡಿಗೆ ನಿಶ್ಚಿತಾರ್ಥ. ಎಸ್.ಆರ್. ವಿಶ್ವನಾಥ್ ಬೈರತಿ ಸುರೇಶ್ ಮುಂದೆ ಬೀಗರು. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ರಾಜಕಾರಣಿಗಳ ಕುಟುಂಬದ ನಡುವೆ ವೈವಾಹಿಕ ಬೆಸುಗೆ ಬೆಸೆದಿದೆ. ಸಿದ್ದರಾಮಯ್ಯ ಸರ್ಕಾರದ ಸಚಿವ ಬೈರತಿ ಸುರೇಶ್ ಹಾಗೂ ಯಲಹಂಕ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಮುಂದೆ ಸಂಬಂಧಿಕರಾಗಿದ್ದಾರೆ. ಬೈರತಿ ಪುತ್ರ ಸಂಜಯ್ ಜೊತೆ ವಿಶ್ವನಾಥ್ ಪುತ್ರಿ ಅಪೂರ್ವ ನಿಶ್ಚಿತಾರ್ಥ ಅದ್ದೂರಿಯಾಗಿ ನೆರವೇರಿದೆ. ಹಾಲಿ ಸಚಿವ ಹಾಗೂ ಹಾಲಿ ಶಾಸಕರು ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಇನ್ಮುಂದೆ ಬೀಗರಾಗಲಿದ್ದಾರೆ. ತಾಜ್ ವೆಸ್ಟ್ ಎಂಡ್ ನಲ್ಲಿ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆದಿದ್ದು, ಕಾರ್ಯಕ್ರಮದಲ್ಲಿ ರಾಜ್ಯ ರಾಜಕಾರಣದ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ರು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಎಂಸಿ ಸುಧಾಕರ್, ರಾಮಲಿಂಗಾರೆಡ್ಡಿ, ಶಾಸಕ ಶರತ್ ಬಚ್ಚೇಗೌಡ ಸೇರಿ 2 ಕುಟುಂಬಗಳು ಭಾಗಿಯಾಗಿದ್ರು. ಇನ್ನು ರಾಜ್ಯಪಾಲ ಗೆಹ್ಲೋಟ್ ಹಾಗೂ ಕಾಂಗ್ರೆಸ್ ನಾಯಕರು ರಾಜಕೀಯ ಸಮರ ಮರೆತು ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಒಂದಾದ್ರು. ಕುಟುಂಬ ಸಮೇತ ಆಗಮಿಸಿದ್ದ ಡಿಸಿಎಂ ಡಿಕೆಶಿ ನವಜೋಡಿಗೆ ಹಾರೈಸಿದ್ರು. ಇನ್ನು ಶಾಸಕ ಎಸ್.ಆರ್. ವಿಶ್ವನಾಥ್, ಸಚಿವ ಬೈರತಿ ಸುರೇಶ್ ಪಕ್ಷ ಸಿದ್ಧಾಂತ ಹಾಗೂ ಜಾತಿಯನ್ನ ಮೀರಿ ಮಕ್ಕಳ ಪ್ರೀತಿಯನ್ನ ಒಪ್ಪಿ ಮದುವೆಗೆ ಅನುಮತಿ ನೀಡಿದ್ದಾರೆ ಎನ್ನಲಾಗಿದೆ. ಇವರಿಬ್ರು ಒಂದೇ ಕಾಲೇಜಿನಲ್ಲಿ ಓದಿದ್ದು, ಅಂದಿನಿಂದಲೇ ಸ್ನೇಹಿತರಾಗಿದ್ರು ಎನ್ನಲಾಗಿದೆ. ಒಟ್ಟಾರೆ ಇಂದು ಅದ್ದೂರಿಯಾಗಿ ನಿಶ್ಚಿತಾರ್ಥ ನೆರವೇರಿದ್ದು, ಮದುವೆ ದಿನಾಂಕ ಯಾವಾಗ ಅನ್ನೋದು ರಿವೀಲ್ ಆಗಬೇಕಿದೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.